ಒಂದು 56ನೇ ಸಿನಿಮಾ ಒಂದು ಡಿಫ್ರೆಂಟ್ ಜನ ಏನು ಅಭಿಮಾನಿಗಳಿರ್ಬೋದು ನಾಡಿನ ಪ್ರೇಕ್ಷಕರಿರ್ಬೋದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಬರುತ್ತೆ ಅಂತ ಈ ಥಾಟ್ ಹೊಡೆದಿದ್ದ ಏನಿಲ್ಲ, ನಾನು ದರ್ಶನ್ ಸರ್ನ ಮೊದಲೇ ಸಿನಿಮಾ ಅಂದ್ರೆ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಂಥವ್ನು ನಾನು. ಸೊ ನನಗೂ ಅದೊಂದು ಆಸೆ ಇತ್ತು, ದರ್ಶನ್ ಸರ್ ಏನಾದರೂ ಬೇರೆ ಪ್ರಯತ್ನ ಪಡಬೇಕು ಅವ್ರನ್ನ ಇಟ್ಕೊಂಡು ಅಂತ. ಸೊ ನನಗೊಂದು ಅವಕಾಶ ಸಿಕ್ತು, ಜಡೇಶ್ವರ ಜೊತೆ ಮಾತಾಡ್ಬೇಕಾದ್ರೆ ಆ ಥರದೊಂದು ಕಥೆ ಎಳೆ ಸಿಕ್ತು. ಸರಿ ಆಯಿತು, ಇದ್ರ ಮೇಲೆ ಪ್ರಯತ್ನ ಪಟ್ಟು ನೋಡೋಣ, ಹೇಳಿ ನೋಡೋಣ ಸಾರಿಗೆ ಒಪ್ಕೋತಾರ ಅಂತ ಅಂದ್ಬಿಟ್ಟು ಅಂತ. ಕೊನೆಗೆ ಅವ್ರು ಯಾವತ್ತು ಒಪ್ಕೊಂಡು ನಾನು ಅದನ್ನೇ ಹೇಳ್ತಾ ಬಂದಿದ್ದೀನಿ, ಅವ್ರಿಗೆ ಕತೆ ಒಪ್ಕೊಂಡಿದ್ದಾಗ ನಿಜವಾದ ಗೆಲುವು. ಇವತ್ತಲ್ಲ, ನನಗೆ ಅವ್ರ ಕತೆ ಒಪ್ಕೊಂಡ್ರಲ್ಲ ಅವತ್ತು ಈ ಸಿನಿಮಾ ಗೆದ್ದಿದ್ದು. ಯಾಕಂದರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಈ ಥರದೊಂದು ಕಮರ್ಷಿಯಲ್ಲು ಪ್ಲಸ್ ಕಾಂಟೆಂಟ್ ಇರೋವಂಥ ಸಿನಿಮಾನ ಬ್ಲೆಂಡ್ ಮಾಡೋದಂಥ ಒಂದು ಕಥೆನ ಅವ್ರು ಆಯ್ತು ಬಾ ನಾನು ಈ ಥರದೊಂದು ಮಾಡೋಣ, ನಮ್ಮ ಕನ್ನಡದಲ್ಲೂ ಈ ಥರದೊಂದು ಜಾನರ್ ಪಿಕ್ಚರ್ ಬರಬೇಕು, ಒಂದು ಸ್ಟಾರ್ ಆ ಥರದೊಂದು ಒಪ್ಪಿಗೆ ಕೊಟ್ಟಾಗ ನಿಮಗೆ ಅಲ್ಲಿಂದನೇ ಅದು ಸಿನಿಮಾ ಟೇಕ್ ಆಫ್ ಆಗುತ್ತೆ. ನಿಮಗೆ ಇವತ್ತು ಏನು ಜನ ಇಷ್ಟಪಡ್ತಾರೆ, ಅವ್ರು ಅಭಿಮಾನಿಗಳು ಇಷ್ಟಪಡ್ತೀರಿ ಅಂದರೆ ಯಾವಾಗ ಕಾಂಟೆಂಟ್ ಅಂದರೆ ಸಪ್ರೇಟ್ ಬರೀ ಸೀರಿಯಸ್ ಆಗಿ ಹೇಳಬೇಕು, ಕಾಂಟೆಂಟ್ ಅಂದರೆ ಬರೀ ಅದನ್ನು ಆರ್ಟಿಸ್ಟಿಕ್ ಆಗಿ ಹೇಳಬೇಕು ಅಂತ ಅನ್ನೋದು ಬಿಟ್ಟು ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ಪಟ್ಟಿದ್ದು ನಾವಿದು. ಸೊ ಇದು ಇವತ್ತು ಗೆದ್ದಿರೋದಕ್ಕೆ ಏನಾಗುತ್ತೆ, ಇನ್ನೊಂದಷ್ಟು ಹೊಸ ತಂಡಗಳಿಗೆ ಅದು ಹುಮ್ಮಸ್ಸು ಬರುತ್ತೆ. ಈ ಜಾನರ್ ಮಾಡೋಣ, ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ, ನಾವು ಅದನ್ನೇ ಅದರ್ ಲ್ಯಾಂಗ್ವೇಜಸಲ್ಲಿ ನೋಡ್ತಾ ಇರ್ತೀವಿ, ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಬಹುಶಃ ಅದನ್ನು ನಮ್ಮಲ್ಲೂ ಇನ್ನೂ ಜಾಸ್ತಿ ಆಗುತ್ತೆ, ನಮ್ಮ ಮಣ್ಣಿನ ಕಥೆಗಳು ಇನ್ನೂ ಹುಟ್ಕೊಳ್ತಾ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ದರ್ಶನ್ ಅವ್ರು ಹೇಗೆ ಒಪ್ಕೊಂಡ್ರು, ಯಾಕೆ ಪಾತ್ರ ಒಬ್ಬ ಸ್ಟಾರ್ ಆಗಿ ಅಲ್ಲ ಅದೇ ಹೇಳಿದ್ರಲ್ಲ, ಅವ್ರೂ ಆ ಜಾನಲ್ಲಿ ಇದ್ರು. ಆಯಿತು, ಏನಾಗುತ್ತೆ ಬ್ರದರ್, ಒಬ್ಬ ಸ್ಟಾರ್ಗೆ ತುಂಬ ಜವಾಬ್ದಾರಿಗಳಿರುತ್ತೆ. ಬರೀ ಅವ್ರಿಗೆ ಇಷ್ಟ ಆಗೋದಂತಲ್ಲ, ಒಂದು ಪ್ರೊಡ್ಯೂಸರ್ನ ನೋಡಬೇಕು, ಅವ್ರ ಅಭಿಮಾನಿ ವರ್ಗನ ನೋಡಬೇಕು, ಸೊ ಜನರನ್ನ ಎಲ್ಲನೂ ಬ್ಲೆಂಡ್ ಮಾಡಬೇಕು. ಯಾರೋ ಒಬ್ಬರಿಗೆ ಅದನ್ನು ಕನ್ವೆ ಮಾಡೋಕ್ಕೆ ಹೋಗಿ ಮಿಗ್ದವ್ರು ಡಿಸಪಾಯಿಂಟ್ ಆಗೋದ್ರು ಅಂತಂದರೆ ಅದು ಅವ್ರ ಮೇಲೆ ಒಂದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಸೊ ಆ ಥರ ಇದ್ದವ್ರು ಕೂಡ ಅವ್ರು ಯೋಚನೆ ಮಾಡಿದ್ರು, ಆಯಿತು ಇದೊಂದು ನಾವು ಪ್ರಯತ್ನ ಪಡೋಣ. ಅದಕ್ಕೆ ಸರಿಯಾಗಿ ರಾಕ್ಲೈನ್ ವೆಂಕಟೇಶ್ ಸರ್ ಸಾಥ್ ಕೊಟ್ಟರು, ಆಯಿತು ಬಾ ದರ್ಶನ್ ಇರಲಿ, ನನ್ನ ಬ್ಯಾನರ್ಲಿ ಈ ಥರದ್ದು ಪ್ರಯತ್ನನೇ ಆಗಲಿ ಅಂತ. ಸೊ ಈ ಥರದೊಂದು ಮನಸ್ಥಿತಿ ಬಂದಾಗ ನಿಮ್ಗೆ ಆಟೋಮೆಟಿಕ್ಲಿ ಈ ಥರದ್ದು ಸಿನಿಮಾ ಏನಿಲ್ಲಮ್ಮ. ನಿಮಗೆ ಸತ್ಯಗಳು ಹೇಳಬೇಕಾದ್ರೆ ಅದಕ್ಕೇನು ಭಯ ಪಡೋಂಥದ್ದು ಅವಶ್ಯಕತೆ ಏನಿಲ್ಲ. ಆ್ಯಂಡ್ ಏನು ಅಂದರೆ ಏನು ಭಾಷೆ ಉಪಯೋಗಿಸ್ತೀವಿ, ಅದನ್ನು ಹೇಗೆ ಕನ್ವೆ ಮಾಡ್ತೀವಿ ಅನ್ನೋದನ್ನ ಆಗುತ್ತೆ. ನೀವು ಇವಾಗ ಯಾವುದೇ ವಿಷಯನ ತುಂಬ ನೆಗೆಟಿವ್ ಆಗಿ ಕೂಡ ಹೇಳ್ಬೋದು, ಅದನ್ನೇ ನೀಟಾಗಿ ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಕೂಡ ಹೇಳ್ಬೋದಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ಅದನ್ನು ನೀಟಾಗೆಲ್ಲ ತಿಳ್ಕೊಂಡು ಅದನ್ನು ಹೆಂಗೆ ಪೋರ್ಟ್ರೇ ಮಾಡಬೇಕು ಅದನ್ನು ನೋಡ್ಕೊಂಡು ಹೇಳಿ. ಈ ಒಂದೇ ಪಾತ್ರನ ಎರಡು ಶೇಡಲ್ಲಿ ಬ್ಲೆಂಡ್ ಮಾಡೋದು ನಿಮಗೆ ಎಷ್ಟು ಚಾಲೆಂಜ್ ಆಗಿದೆ? ನನಗೆ ಖಂಡಿತವಾಗ್ಲೂ ಅದು ಚಾಲೆಂಜಿಂಗ್ ಅನ್ನಿಲ್ಲ, ಒಂದು ಎಕ್ಸೈಟ್ಮೆಂಟ್ ಇತ್ತು. ಯಾಕಂದರೆ ದರ್ಶನ್ ಸರ್ 100% ಅದನ್ನು ಫುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು. ಅವ್ರ ಅಭಿನಯ ಅವ್ರು ನಾನು ನೋಡ್ಕೊಂಬಂದಿದ್ದೀನಿ, ಅವ್ರಿಗೆ ಏನು ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ. ಆಮೇಲೆ ಅದು ತಕ್ಕಂಗೆ ಅವ್ರು ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗಿಬಿಡ್ತಾರೆ, ನನಗೆ ಗೊತ್ತಿತ್ತಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ವ್ಯವಸ್ಥೆ ಥರ ಇರುತ್ತೆ ಅಂತ ಹೇಳಿದಾಗ ಅವರು 100% ಅದಕ್ಕೆ ಏನೇನು ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಹಾಕಿ ಮಾಡಿದ್ರು. ಅದೇ ನಿಮ್ಗೆ ಅವ್ರ ಟೋಟಲ್ ಲುಕ್ಕಿಂದ ಇರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಇರ್ಬೋದು, ವಾಯ್ಸ್ ಡಬ್ಬಿಂಗಿಂದ ಇರ್ಬೋದು, ಆಮೇಲೆ ಬಾಡಿ ಅವ್ರು ಟೋನ್ ಡೌನ್ ಮಾಡ್ಕೊಂಡಿರ್ಬೋದು. ಆ ಯಂಗರ್ ಕ್ಯಾರೆಕ್ಟರ್ಗೆ ನೀವು ನೋಡಿದ್ರೆ ಅದು ಬೈಸಿಪ್ಸ್ ಇದೆಲ್ಲ ಅವ್ರು ಇಷ್ಟು ಪವರ್ಫುಲ್ಲಾಗಿ ಕಾಣಿಸ್ತಿರ್ತಾರೆ. ಈ ಇನ್ನೊಂದು ಕ್ಯಾರೆಕ್ಟರ್ ಬಂದ ತಕ್ಷಣ ಬಾಡಿ ಲೋ ಇರುತ್ತೆ. ಅಂದರೆ ಪ್ರತಿಯೊಂದಕ್ಕೂ ಅವ್ರು ಹೋಮ್ವರ್ಕ್ ಮಾಡಿದ್ರು. ಸೊ ಅದ್ರ ರಿಸಲ್ಟ್ ನಿಮ್ಗೆ ಕಾಣಿಸ್ತಾ ಇದೆ. ತರುಣ್ ಸುಧೀರ್ ಅವ್ರನ್ನ ನೋಡಿದಾಗ ಕಾಲಘಟ್ಟವನ್ನು ಮೀರಿ ಮಾಡಿದಂಥ ಕತೆ, ತುಂಬ ಹಿಂದೆ ಹೇಳಬೇಕಾದಂಥ ಕತೆ, ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಪ್ರಸ್ತುತವಾದಂಥ ಕತೆ. ಹೌದು, ಯಾವತ್ತಿದ್ರೂ ವಿಷಯಗಳು ಕೆಲವೊಂದು ಹೇಳಲೇಬೇಕು. ನಮ್ಗೇನಂದರೆ ಇವತ್ತಿಗೂ ಐರನ್ ಏನು ಅಂತಂದರೆ, ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಇನ್ನೂ ಕೆಲವೊಂದು ವಿಷಯಗಳು ಬದಲಾಗಿಲ್ವಲ್ಲ, 50 ವರ್ಷ ದಾಟ್ಕೊಂಡ್ಬಂದ್ರು ಇನ್ನೂ ಬದಲಾಗ್ತಾ ಇಲ್ವಲ್ಲ, ಏನಕ್ಕೆ ಇದು? ನಾವು ಹೇಳಿದ ತಕ್ಷಣ ಬದಲಾಗತ್ತೆ ಅಂತಲ್ಲ, ಅಟ್ಲೀಸ್ಟ್ ಈ ಥರದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರು ಹೇಳೋ ಮುಖಾಂತರ ಒಂದು ಚೂರಾದರೂ ಅದ್ರದ್ದು ಇಂಪ್ಯಾಕ್ಟ್ ಆಗ್ಬೋದೇನೋ. ನಾವು ಸಿನಿಮಾ ಮಾಡೋದು ಮನೋರಂಜನೆಗಾಗಿ, ಸಿನಿಮಾ ಒಂದು ಬಿಸ್ನೆಸ್, ಒಂದು ಪ್ರೊಫೆಷನ್ ಇದೆ. ಆದರೂ ಕೂಡ ಅದರಿಂದ ಒಂದು ಚಿಕ್ಕ ಮೆಸೇಜ್ ಹೋಗುತ್ತೆ. ಏನೋ ಅದು 1 ಲಕ್ಷದಲ್ಲಿ 10 ಜನಕ್ಕೆ ಚೇಂಜ್ ಆದರೂ 10 ಜನ ಚೇಂಜೇ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ಮೂವ್. ಆರಾಧನ ಪರಿಚಯ ಮಾಡ್ತೀರಿ, ಅವ್ರು ಬಂದು ಹೊಸ ಕ್ವಾಲಿಟಿ ಇದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಸ್ವಲ್ಪ ಡೈರೆಕ್ಟರ್ ಆಗಿ ಸರ್ ಅವ್ರು ಯಾವತ್ತೂ ನನಗೆ ಒಂದೇ ಒಂದು ಏನಂದರೆ, ಓಕೆ ನಾನು ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಮಾಲಾಶ್ರೀ ಅವ್ರ ಮಗಳು ಅಥವಾ ಕೋಟಿ ರಾಮು ಅವ್ರ ಮಗಳು ಅನ್ನೋದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡೇ ಇರಲಿಲ್ಲ ಸರ್. ಅವ್ರು ಹೊಸ ಹುಡುಗರು ಹೆಂಗೆ ಬರ್ತಾರೋ, ಒಂದು ಡೆಬ್ಯೂಟೆಂಟು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸಕ್ಕೆ ಬಂದರು. ಸಿನಿಮಾ ಮುಂಚೆ ಒಂದು 2 ತಿಂಗಳು 3 ತಿಂಗಳು ನಾವು ಅದಕ್ಕೆ ವರ್ಕ್ಶಾಪ್ ಮಾಡಿಸಿದ್ವಿ. ಅದಕ್ಕೆ ಡೆಡಿಕೇಟೆಡ್ ಆಗಿದೆ. ತುಂಬ ಹಾರ್ಡ್ ವರ್ಕಿಂಗ್ ಹುಡುಗಿ ಸರಿನಾ. ಯಾವುದೂ ತಲೆಯಲ್ಲಿ ಹೆಡ್ವೇಟ್ಗಳಿರಲ್ಲ, ಈಗೋಗಳಿಲ್ಲ, ಏನಿಲ್ಲ. ಏನು ಹೇಳ್ತೀವೋ ಅದನ್ನು ಶ್ರದ್ಧೆಯಿಂದ ಕಲಿತಾರೆ, ಕಷ್ಟಪಟ್ಟು ಮಾಡ್ತಾರೆ. ಆಮೇಲೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅವರು ಸಿನಿಮಾ ಕರ್ಕೊಂಬರ್ಬೇಕು ಅನ್ನೋಕ್ಕೆ ಮುಂಚೆನೇ ಒಂದು 2 ವರ್ಷದಿಂದ ಅವ್ರನ್ನ ಪ್ರಿಪ್ರೇಷನ್ ಮಾಡಿ, ಅವ್ರಿಗೆ ಆ್ಯಕ್ಟಿಂಗ್ ಕ್ಲಾಸಸ್ಗಳನ್ನ ಕಲಿಸಿ, ಡ್ಯಾನ್ಸ್ನ ಕಲಿಸಿ ಎಲ್ಲ ರೆಡಿ ಇದ್ದಾರೆ ಅವರು. ಸೊ ನೀವು ಏನು ಕೊಟ್ಟರು ನೀಟಾಗಿ ಅದನ್ನು ತೊಗೊಂಬಂದು ಪೋರ್ಟ್ರೇ ಮಾಡಿದ್ರು. ಸೊ ಇವತ್ತು ಏನು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ, ಸೊ ಅದಷ್ಟು ಹುಡುಗಿದು ಶ್ರಮ ಸರ್. ಪಿಕ್ಚರ್ ನೋಡಿದ್ದಾರೆ ಎಲ್ಲ ಅಂದರೆ ನಾವು ಈ ಸಿನಿಮಾ ಫಸ್ಟ್ ನೋಡಿದ್ರೆ ರಾಕ್ಲೈನ್ ಸರ್, ದರ್ಶನ್ ಸರ್. ಅಂದರೆ ಅವಾಗಿನ್ನ ರೀ ರೆಕಾರ್ಡಿಂಗ್ ಅಂತ ಇರಲಿಲ್ಲ, ಎಡಿಟಿಂಗಲ್ಲಿ ನೋಡಿರ್ತೀವಿ ಫಸ್ಟು. ಅದಾದಮೇಲೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಎಲ್ಲ ಫೈನಲ್ ಕಾಪಿ ಆದಮೇಲೆ ಕೂಡ ಮೊನ್ನೆ ಒಂದು ಸತಿ ನಾವು ರಾಕ್ಲೈನ್ ಮಾಲಲ್ಲಿ ಅವರು ಸ್ನೇಹಿತರು ಎಲ್ಲರೂ ನೋಡಿದ್ರು ಆ ಸಿನಿಮಾನ. ಸೊ ನೋಡಿದರೆ ಮೊದಲಿಂದ ಎಲ್ಲ ಅವ್ರಿಗಷ್ಟೇ ಅಲ್ಲ, ಇಡೀ ತಂಡಕ್ಕೆ ಈ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಈ ಸಿನಿಮಾ ಇಷ್ಟು ಚೆನ್ನಾಗಿ ಆಗೇ ಆಗುತ್ತೆ, ಇದೊಂದು ಒಳ್ಳೆ ಪ್ರಯತ್ನ ಆಗೇ ಆಗುತ್ತೆ ಅಂತ ಇಡೀ ತಂಡಕ್ಕೆ ಕಾನ್ಫಿಡೆನ್ಸ್ ಇತ್ತು. ಈ ಒಂದು ಸಡಗರ ರಾತ್ರಿನೇ ಶುರುವಾಗಿದೆ, ಫೀಡ್ಬ್ಯಾಕ್ ಹೇಗಿದೆ?
ತುಂಬ ಪಾಸಿಟಿವ್ ಆಗಿದೆ ಸರ್. ಅಂದರೆ ನಾನು ರಾಬರ್ಟ್ ಮಾಡಿದ್ದೀನಿ, ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅವಾಗೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು, 12 ಗಂಟೆ ಶೋ ಎಲ್ಲ ಇರಲಿಲ್ಲ, ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು. ಆ ಫಿಲಮ್ ನೋಡ್ಕೊಂಬಂದಾಗ ನನಗೆ ಸಖತ್ತಾಗಿದೆ ಪಿಕ್ಚರು, ಸೂಪರ್ ಆಗಿದೆ, ಹಂಗೆ ಅಂತೆಲ್ಲ ಹೇಳಿ ನಾನು ಕೇಳಿದ್ದೀನಿ. ಇಲ್ಲಿ ನಾನು ಶೋ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಅವರು ಅಭಿಮಾನಿಗಳೆಲ್ಲ ಬಂದು ಥ್ಯಾಂಕ್ ಯು ಅಣ್ಣ, ಈ ಥರ ಒಂದು ಪಿಕ್ಚರ್ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಖುಷಿಯಾಗಿದ್ದೀವಣ್ಣ ನಾವು, ಥ್ಯಾಂಕ್ ಯು. ಆ ಥ್ಯಾಂಕ್ ಯು ಅನ್ನೋ ಪದದಲ್ಲೇ ಎಷ್ಟು ಎಮೋಷನ್ ಇತ್ತು ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನನಗೆ ನಾನು ಅವ್ರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು, ಈ ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು.